ಹಲೋ ಬ್ರೋ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನ್ಯೂ ಗೇಮ್ ಪ್ಲೇ ವಿಡಿಯೋ. ಬಹಳ ದಿನದ ನಂತರ ಒಂದು ಹೊಸ ಗೇಮ್ ಜೊತೆ ನಿಮ್ಮ ಮುಂದೆ ಇದ್ದೀನಿ. ನಾನು ಆಡೋಕ್ಕೆ ಹೋಗ್ತಿರೋ ಗೇಮ್ ಬಂದುಬಿಟ್ಟು ಫ್ರೀ ಫೈರ್ ಮ್ಯಾಕ್ಸ್. ಇದು ಕೂಡ ಒಂದು ಫೇಮಸ್ ಫ್ರೀ ಫೈರ್ ಗೇಮು. ಬನ್ನಿ, ನಾವು ಇವತ್ತು ಆಡೋಕ್ಕೆ ಹೋಗ್ತಿರೋದು ಬಂದುಬಿಟ್ಟು ರ್ಯಾಂಡಮ್ ಮ್ಯಾಪಲ್ಲಿ CS ಅಂದರೆ ಕ್ಲಾಸ್ ಸ್ಕ್ವಾಡ್ನ ಆಡ್ತಾಯಿದ್ದೀವಿ. ನಾವು ಡಿಯೋದಲ್ಲಿ ಆಡ್ತಾಯಿದ್ದೀವಿ. ಬನ್ನಿ ನೋಡೋಣ. ಮ್ಯಾಚಿಂಗ್ ಆಗ್ತಾಯಿದೆ ಗೈಸ್. ಅದಕ್ಕಿಂತ ಮುಂಚೆ ನೀವು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಅದರಿಂದ ನಮ್ಮ ಯಾವ ಹೊಸ ವೀಡಿಯೋ ಅಪ್ಲೋಡ್ ಆದರೂ ನಿಮಗೆ ಗೊತ್ತಾಗುತ್ತೆ. ಗೈಸ್ ಲೋಡಿಂಗ್ ಆಗ್ತಾಯಿದೆ ಇದು ಅಂತಲೇ ನಾವು. ಎಸ್ ಗಾಯ್ಸ್, ಇವಾಗ MP500. ಎಸ್ ಗಾಯ್ಸ್, ಇವಾಗ ನಾನು GABನ ತೊಗೊಂಡಿದ್ದೀನಿ. ಡಿಯೋದಲ್ಲಿ ಆಡ್ತಾ ಇರೋದು ನಂದು. ಅವ್ರದ್ದು ಕೂಡ ಆಪೋನೆಂಟ್ ಟೀಮ್ದು ಬೇಕಾದ್ರೆ ನೋಡಿ, ಸೇಮ್ ಕ್ಯಾರೆಕ್ಟರ್ ಇದೆ ಗೈಸ್. 4 ಜನ ಇದೀವಿ. ಡಿಯೋ ಅಂತಿತ್ತು, ಬಟ್ ಸ್ಕ್ವಾಡ್ ಹಾಕಿರಬೇಕು ಮೋಸ್ಟ್ಲಿ. ಡಿಯೋನ ಸ್ಕ್ವಾಡ ನನಗೂ ಗೊತ್ತಿಲ್ಲ ನೀಟಾಗಿ. 4 ಜನ ಇದ್ದಾರೆ ನಮ್ಮ ಟೀಮಲ್ಲಿ. ಇವಾಗ ನಾವು ಆಡ್ತಾ ಇರೋದು ಬಂದ್ಬಿಟ್ಟು CS. ಎದುರುಗಡೆನೇ ಒಬ್ಬ ಸಿಕ್ಕಿದ್ದಾನೆ ಗೈಸ್, ಎನಿಮಿ. ಇದಾನೆ ಇಲ್ವಾ ಅಂತ ಗೊತ್ತಿಲ್ಲ ಗೈಸ್. ಆಲ್ರೆಡಿ ನಮ್ಮ ಟೀಮಲ್ಲಿ ಒಬ್ಬ ಎಲಿಮಿನೇಟ್ ಆಗಿದ್ದಾರೆ. ಏನಂದರೆ ಮೇನ್ ಇವ್ರು ಮಾಡೋದು ಎಲ್ಲ ಕಡೆ ಹೋಗಬೇಕು. ಒಂದೇ ಕಡೆ ಇದ್ದರೆ ಓ ನೋ ಗೈಸ್, ಎಲ್ಲರೂ ಹೋದರು. ಇರೋದೇ ನಾನೊಬ್ಬ ಗೈಸ್. ಓ ನೋ ಗೈಸ್, ನಾನು ಕೂಡ ಹೋದೆ ಅಂದ್ಕೋತೀನಿ. ಎಷ್ಟೊಂದು ಜನ ಇದ್ದಾರೆ. ಯಾವ ಕಡೆಯಿಂದ ಶೂಟ್ ಮಾಡ್ತಾಯಿದ್ದಾರೆ, ಎಲ್ಲ ಫುಲ್ಲು ಟೀಮಲ್ಲಿ ಶೂಟ್ ಮಾಡ್ತಾಯಿದ್ದಾರೆ ಗೈಸ್. ಗೊತ್ತಾಗ್ತಾನೆ ಇಲ್ಲ. ಮೊದಲನೇ ಮ್ಯಾಚ್ ಡಿಫೀಟ್ ಆಗಿದ್ದೀವಿ. ಇದಕ್ಕೆ ವಾಪಸ್ ತೊಗೊಳ್ಳೇಬೇಕು ರಿವೆಂಜು. ಈ ಸತಿ ಮಾತ್ರ ಬಿಡಲ್ಲ ಗೈಸ್. ಈ ಸತಿ ಎಷ್ಟೊಂದು ಬಂದಿದೆ. ಯಾವ್ದು ತೊಗೊಳ್ಳೋಣ? MP5 ತೊಗೊಳ್ಳೋಣ ಗೈಸ್. ಈ ಸತಿ MP5 ಸಕ್ಕತ್ತಾಗಿರುತ್ತೆ. ಯಾಕಂದರೆ ಇದು ಬುಲ್ಲೆಟು ತುಂಬ ಸ್ಪೀಡಾಗಿ ಶೂಟ್ ಮಾಡುತ್ತೆ, ಮತ್ತು ಸ್ಕೋಪು ಎಲ್ಲ ಸಕ್ಕತ್ತಾಗಿದೆ ಗೈಸ್. ಎಸ್, ಈ ಸತಿ MP5 ತೊಗೊಳ್ಳೋಣ. ಏನು ಮಾಡಬೇಕು ಗೊತ್ತಾ, ಎಲ್ಲ ಒಂದೇ ಕಡೆ ಹೋಗಬಾರ್ದು ಅಷ್ಟೇ ಗೈಸ್. ನಮಗೆ ಬೇಕಾಗೋದು. ಹಲೋ ಬ್ರೋ, ಕ್ಯಾನ್ ಯು ಹಿಯರ್ ಮೀ? ಎಸ್ ಗೈಸ್, ಹೊಸೊಬ್ಬರ ಜೊತೆ ಆಡ್ತಿದ್ದೀವಲ್ಲ. ಬೇಡ ಬೇಡ ಗೈಸ್, ಆ ಕಡೆ ಎನಿಮೀಸ್ ಇದ್ದಾರೆ. ಎಲ್ಲ ಒಂದೇ ಕಡೆ ನುಗ್ತಾ ಇರ್ತಾರೆ ಗೈಸ್. ಎಲ್ಲ ಒಂದೇ ಕಡೆ ನೋಡೋದೇ ಇಲ್ಲ. ಓ ಓದೆ ಓನೋ ಬತಿಕೊಂಡೆ. ಅಪ್ಪ ಗಾಯ್ಸ್, ಒಂದೇ ಒಂದು ಮೆಡಿಕಿಟ್ಟಿದೆ. ಎಲ್ಲಿಗೆ ಹೋಗ್ತೀನಿ? ಮುಂದಕ್ಕೆ ಹೋಗ್ತಾಯಿದ್ದೀನಿ ಗಾಯ್ಸ್. ಇದು ಎಸ್, ಇವಾಗ ಏನು ಮಾಡೋದು? ಎಲ್ಲ ಕಡೆ ಇದ್ದಾರೆ ಗೈಸ್. ಎಲ್ಲ ಕಡೆಯಿಂದ ಗುಂಪು ಕಟ್ಕೊಂಡು ಹೊಡಿತಾರೆ ಇವರು. ನಮ್ಮ ನೋಡ್ಕೊಂಡು ಹೊಡಿಯೋದಲ್ಲ, ಗುಂಪು ಕಟ್ಕೊಂಡು ಹೊಡಿತಾರಲ್ಲ. ಏನಾಗುತ್ತೆ? ಶೂಟ್ ಮಾಡೋಕ್ಕಾಗಲ್ಲ ಗೈಸ್. ಏನು ಎಲ್ಲಿದ್ದಾರೆ ಅಂತಲೇ ಗೊತ್ತಾಗ್ತಾಯಿಲ್ಲ ಗೈಸ್. ಕಾಣಿಸ್ತಾನೆ ಇಲ್ಲ ಏನಂತ. ಹೋಯ್ತು ಗೈಸ್, ಈ ಆಟನೂ ಹೋಯ್ತು. ನಿಜ ಹೇಳ್ತೀನಿ, ಈ ಆಟನೂ ಹೋಯ್ತು ಅಂತಲೇ ಅಂತೀನಿ ಗೈಸ್. ಹೋಯ್ತು, ಈ ಆಟನೂ ಹೋಯ್ತು ಗಾಯ್ಸ್. ಏನಾಗಿದೆಯೋ ಗೊತ್ತಿಲ್ಲ. ಬೆಳಗಿಂದ ಎಷ್ಟು ಚೆನ್ನಾಗಿ ಆಡ್ತಿದ್ದೆ. ಇವಾಗ ನಿಮ್ಮ ಮುಂದೆ ವೀಡಿಯೋ ಮಾಡೋಕ್ಕೆ ಬಂದಿದ್ದ ತಕ್ಷಣ ಆಗ್ತಾನೇ ಇಲ್ಲ. ನಿಮ್ಮ ಮುಂದೆ ವೀಡಿಯೋ ಮಾಡೋಣ ಅಂತ ಬಂದೆ, ನೋಡಿದ್ರೆ ಆಗ್ತಾನೆ ಇಲ್ಲ. MP5 ಇದೆ ಇಲ್ಲಿ. ಐ ಥಿಂಕ್ MP5 ಇದೆ. ಫಾರ್ಮರ್ಸ್ ತೊಗೊಂಡೆ ಗೈಸ್. ಇಲ್ಲಿ ಯಾವುದೋ MP5 ಅಂತ ತೋರಿಸ್ತೈತೆ ಅಪ್ಗ್ರೇಡು. ಅದಕ್ಕೇ ಅಪ್ಗ್ರೇಡ್ ಇರ್ಬೋದೇನೋ ಅಂತ ಕೇಳಿದೆ. ನೋ ಗೈಸ್, ಎಷ್ಟು ಲ್ಯಾಗ್ ಹೊಡಿತೈತೆ ನೋಡಿ ಫೋನು. USB ತೊಗೊಂಡು ಏನು ಮಾಡಲಿ? ನಿಮ್ಗೆ ಇವಾಗ ಮೇಯ್ನಾಗಿ ಲೂಟ್ ಹತ್ರ ಹೋಗಬೇಕು. ಲೂಟ್ ಹತ್ರ ಹುಡುಗರು ಇರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ಎಲ್ಲ ಕಡೆಯಿಂದ ಶೂಟ್ ಮಾಡ್ತಾರೆ. ಟೀಮು ನಮ್ಮದಿನ ಅವ್ರದ್ದು ಆಪೋಸಿಟ್ ಅವ್ರದ್ದು ತುಂಬ ಸ್ಟ್ರಾಂಗ್ ಇದೆ. ಯಾಕಂದರೆ ಅವರೆಲ್ಲ ಒಂದೇ ಕಡೆ ಇರಲ್ಲ. ಇವರು ತುಂಬ ದೂರ ಇರ್ತಾರಲ್ವ. ಏನಾಗುತ್ತೆ ಅಂದರೆ ಎಲ್ಲ ದೂರ ಇರ್ತೀವಿ, ರಿವೈವ್ ಕೂಡ ಮಾಡೋಕ್ಕಾಗಲ್ಲ. ಅದೊಂದು ಪ್ರಾಬ್ಲಮ್ಮು. ಓಹೋ, ಎಲ್ಲಿಗೆ ಟೆಲಿಪೋರ್ಟ್ ಅದೇ ಗೈಸ್? ನನಗೆ ಗೊತ್ತಿಲ್ಲ. ಬೇಡ, ಇದೇ ಎಷ್ಟು ಹೋಗ್ಬಿಟ್ರು ಅದಕ್ಕಿನ್ನ. ಯಾಕಂದರೆ ಅಲ್ಲಿ ಇದೆಯಲ್ಲ. ಇವಾಗ ಸುಮ್ಮನೆ ಮೇಲ್ಗಡೆ ಕೂತ್ಕೊಂಡು ಚೀಲ್ ಮಾಡೋಣ ಬನ್ನಿ, ಹೇಳ್ತೀನಿ. ಒಳ್ಳೆ ಕೆಲಸ ಮಾಡ್ಬೋದು. ಓ ನೋ 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 ಹೊಡಿಬೇಡ, ಕಾಮಾಗಿರೋ ಒಂಚೂರು ಗೈಸ್. ಎಲ್ಲಿದ್ದಾರೆ ಎನಿಮೀಸು? ಎಲ್ಲಿದ್ದಾರೆ? ಗೈಸ್ ಇಲ್ಲಿ. ಎಲ್ಲಿದೆ? ನೋ ಯೂಸ್ ಮಾಡ್ಕೋ ಬೇಗ. ಎಸ್ ಗೈಸ್, ಆಫ್ ಲೈಫ್ ಇದೆ. ಎಲ್ಲಿಂದ ಹೊಡಿತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾಯಿಲ್ಲ ಗಾಯ್ಸ್. ಲ್ಯಾಗ್ ಆಗ್ತಾಯಿದೆ ತುಂಬ. ಫೋನು ತುಂಬ ಲ್ಯಾಗ್ ಆಗ್ತಾಯಿದೆ ನೋಡಿ. ಯಾವ ಮೂಲೆಯಿಂದ ಹೊಡಿತಾ ಇದ್ದಾರೆ ಅಂತ ಕೂಡ ಗೊತ್ತಾಗ್ತಾಯಿಲ್ಲ ನಮಗೆ. ನಮ್ಮ ಟೀಮು ಆಲ್ರೆಡಿ ಒಬ್ಬ ಔಟು. ನಾವು ಎಲ್ಲಿದ್ರೂ ಅಷ್ಟೇ ಗೈಸ್. ಒಂದು ಹೊಡಿತಾ ಇದ್ದಾರೆ, ಒಂದೊಂದು ಮೂಲೆಯಿಂದನೂ ಹೊಡಿತಾ ಇದ್ದಾರೆ.
ನುಗ್ಬೇಕು ಇವ್ರಿಗೆ ಎಲ್ರಿಗೂ. ಹಾಂ, ವಿಕ್ಟ್ರಿ ಗಾಯ್ಸ್ ಈ ಸತಿ. ನಾನು ಒಂದು ನಿಜವಾಗ್ಲೂ ಹೇಳ್ತೀನಿ, ಒಂದು ಕೂಡ ಹೊಡೆದಿಲ್ಲ, ವಿಕ್ಟ್ರಿ ಬಂತು. ತುಂಬ ಆದರೂ ಲ್ಯಾಗ್ ಹೊಡಿತಾಯಿತ್ತು ಫೋನು, ಅದರಿಂದ ಒಂದು ಪ್ರಾಬ್ಲಮ್ಮು. ಇವಾಗ ನಮ್ಮ ಫೇವ್ರೆಟ್ ಗನ್ ಗ್ರೋಸಾನ ಬೈ ಮಾಡ್ಕೊಳ್ಳೋಣ. ಗ್ರೋಸ್ ಆದಮೇಲೆ ಇನ್ನು ಮಶ್ರೂಮ್ ಬೇಕಾ ಅಂದ್ಕೋತೀನಿ. ಸೂಪರ್ ಎನರ್ಜೆಟಿಕ್ ಬೇಡ ನನಗೆ, ಇನ್ನು ಗ್ಲೂವೆಲ್ ಬೇಕು ನನಗೆ. ಮಶ್ರೂಮ್ ಕೂಡ ಒಂದು ಬೈ ಮಾಡ್ಕೊಳ್ಳೋಣ ಗೈಸ್. ಇವಾಗ ನನ್ನ ಹತ್ರ ಇರೋ ದುಡ್ಡು ಫುಲ್ ಖಾಲಿಯಾಗಿದೆ. ಸುಮ್ಮನೆ ಎಲ್ಲ ಒಂದು ಕಡೆ ಇಕ್ಬಿಟ್ಟಿದ್ದೀನಿ ಗೈಸ್ ಗ್ಲೂವೆಲ್ನ ತೊಗೊಂಡೋಗಿ. ಇರ್ತಾರೋ ಇಲ್ವೋ ಅಂತಲೂ ಗೊತ್ತಿಲ್ಲ ಆ ಜಾಗದಲ್ಲಿ. ಸುಮ್ಮನೆ ಏನೋ ಇಕ್ಬೇಕು, ಗ್ಲೂವೆಲ್ನ ಯೂಸ್ ಮಾಡೋದಷ್ಟೇ. ಗ್ರೋಸ ಇದೆ ನನ್ನ ಹತ್ರ, ಸಾಕಾಗಿದೆ ಗನ್ ಮಾತ್ರ. ಇದೆಲ್ಲ ಎನಿಮೀಸೇ ಕಾಣಿಸ್ತಾ ಇಲ್ಲ ಗೈಸ್. ಹುಡುಕ್ದಾಗ ಸಿಗಲ್ಲ ಗೈಸ್, ಬೇರೆ ಟೈಮಲ್ಲಿ ಬರ್ತಾರೆ. ಆಲ್ರೆಡಿ ನಮ್ಗೆ ಯಾರೂ ಹೋಗಿಲ್ಲ. ನೋ ಕಾಮ್. ಎಲ್ಲಿಂದ ಹೊಡೆದ್ರು ಗೈಸ್? ನಂಗೆ ನಿಜ ಗೊತ್ತಾಗಲಿಲ್ಲ. ಯಾವ ಕಡೆಯಿಂದ ಹೊಡೆದ್ರು ಅಂತಲೇ ಗೊತ್ತಾಗಲಿಲ್ಲ. ಎಸ್ ಗೈಸ್ ಬ್ರೋ, ಯಾವ ಕಡೆಯಿಂದ ಹೊಡೆದ್ರು ಅಂತಲೇ ಗೊತ್ತಾಗ್ತಾಯಿಲ್ಲ ಬ್ರೋ. ಹಂಗೆ ಆಡ್ತಾ ಇದ್ದಾರೆ ಅವ್ರ ಟೀಮವರು. ಮೋಸ್ಟ್ಲಿ ಗ್ರ್ಯಾಂಡ್ ಮಾಸ್ಟರಲ್ಲಿ ಇರ್ಬೇಕು ಯಾರಾದರೂ. ಈ ಸತಿನೂ ವಿಕ್ಟ್ರಿ ಹೊಡೆದಿದ್ದೀವಿ ಗೈಸ್. ನಾನು ಒಂದು ಬುಲೆಟ್ ಹೊಡೆದಿಲ್ಲ. ಇವಾಗ ಈಕ್ವಲ್ ಆಗಿದೆ, 2 ಈಚ್ ಆಗಿದೆ. ಬನ್ನಿ ನೋಡೋಣ. ಎಸ್ ಗೈಸ್, ಅಷ್ಟೇ ನನಗೆ ಬೇಕಾಗಿರೋದು. ಎಸ್, ನನಗೆ ಇನ್ನೇನು ಬೇಡ ಗೈಸ್. ವೆಸ್ಟ್ 4 ತೊಗೊಂಡೆ, ಮತ್ತು ಇದೊಂದು ತೊಗೊಂಡೆ. ಗ್ರೋಸ ಸಕ್ಕದಾಗಿದೆ ಗನ್ನು, ಬಟ್ ನೀವು ಯೂಸ್ ಮಾಡೋದ್ರ ಮೇಲೆ ಹೋಗುತ್ತೆ. ನಿಮ್ಗೆ ಯೂಸ್ ಮಾಡೋಕ್ಕೆ ಬಂದರೆ ಸಕ್ಕದಾಗಿ ಆಡ್ಬೋದು ಮತ್ತು ಗ್ರೋಸಾದಲ್ಲಿ. ಗೊತ್ತಿದೆಯಾ? ಎಸ್ ಗೈಸ್, ಈ ಸತಿ ಏನಾಯಿತು ಅಂದರೆ ಇಬ್ಬರು ಎಲ್ಲ ಒಂದೇ ಕಡೆ ಹೋಗ್ತಾಯಿದ್ದೀವಿ ಅಂತ ಅಂದ್ಕೋತೀನಿ. ಇದು ಸುಮ್ಮನೆ ಯೂಸ್ ಮಾಡೋಣ, ಸುಮ್ಮನೆ ಇರುತ್ತಲ್ಲ ಯೂಸ್ ಮಾಡೋದಷ್ಟು. ಸುಮ್ಮನೆ ವೇಸ್ಟು ಹಿಡ್ಕೊಂಡು ಅಲ್ಲಿದ್ದರೂ ವೇಸ್ಟು. ನಾವು ಯಾವತ್ತೂ ಒಂದು ಸತಿ ಹೋದರೆ ವಾಪಸ್ ದಾರಿಯಲ್ಲಿ ಒಂದು ಅಭ್ಯಾಸನೇ ಇಲ್ಲ ನಮಗೆ. ಒಂದು ಸತಿ ಹೋದರೆ ವಾಪಸ್ ಬಂದ ಅಭ್ಯಾಸನೇ ಇಲ್ಲ. ಅಲ್ಲ ಗೈಸ್, ಎನಿಮೀಸೇ ಸಿಗ್ತಾ ಇಲ್ಲ, ನಿಜ ಹೇಳ್ತೀನಿ. ಹೊಡೆದ್ರಾ? ಹಾಂ, ಸ್ಕಿಲ್ ಮಾಡಿದ್ದಾರೆ ಆಲ್ರೆಡಿ. ನಾನು ಬೇರೆ ಸ್ಟೈಲಲ್ಲಿ ಹೊಡೆಯೋದು, ಆದರೆ ನಿಜವಾಗ್ಲೂ ಆಗಲಿಲ್ಲ. ಇವಾಗ ಏನಾಗುತ್ತೆ ಗೊತ್ತಾ, ಎಲ್ಲ ಒಂದೇ ಕಡೆ ಇದ್ದೀವಲ್ಲ, ಆರಾಮಾಗಿ ವಿಕ್ಟ್ರಿ ಗಾಯ್ಸ್. 3 ಆಗಿದೆ. 3 ರೌಂಡ್ 3 ಮ್ಯೂಸಿಯಂ. ಇದು ಮ್ಯಾಚ್ ಪಾಯಿಂಟು. ಈ ಸತಿ ಮಾತ್ರ ಏನು ಮಾಡಿದ್ರು ಬಿಡಬಾರ್ದು, ಹುಷಾರಾಗಿರಬೇಕು. ಗೈಸ್ ಬಿಡಲೇಬಾರ್ದು. ಎಷ್ಟು ಫೋನ್ ಇದೆಯಲ್ಲ ಅದರಿಂದ ನಂಗೆ ಏಟಾಗಲಿಲ್ಲನೋ ಗೊತ್ತಿಲ್ಲ. ಇದು ಬರುತ್ತಲ್ಲ ಗ್ಲೂವೆಲ್ಲು, ಅದೊಂದು ಮಾತ್ರ ನನಗೆ ಎಷ್ಟು ನೀಟಾಗಿ ಯೂಸ್ ಮಾಡೋಕ್ಕೆ ಬರಲ್ಲ. ಅದೊಂದು ಪ್ರಾಬ್ಲಮ್ ಗೈಸ್ ನನಗೆ. ಈ ಗ್ಲೂವೆಲ್ ಇರುತ್ತಲ್ಲ, ಯೂಸ್ ಮಾಡೋಕ್ಕೆ ಬರಲ್ಲ. ಓಕೆ, ಮ್ಯಾಚ್ ಪಾಯಿಂಟ್ ಇದೆ. ಇವಾಗ ನುಗ್ತಾ ಇದ್ದೀವಿ ನಾವು. ಎಲ್ಲಿದ್ದಾರೆ ಅಂತ ಕೂಡ ಗೊತ್ತಿಲ್ಲ ನಮಗೆ ಎನಿಮೀಸು. ಅಲ್ಲೊಂದು ರೆಡ್ ಮಾರ್ಕ್ ಬಂತು ರೈಟ್ ಸೈಡಲ್ಲಿ, ಇದೇ ಮೇಲ್ಗಡೆನೇ ಬಂತು. ಅದಕ್ಕೆ ನೋಡ್ತಾಯಿದ್ದೀವಿ. ಎಲ್ಲ ಕವರಪ್ ಆಗಿದ್ದೀವಿ ನಾವು. ಇವಾಗ ನಾವು ಭಯ ಪಡೋದೇನಿಲ್ಲ, ಯಾಕಂದರೆ ಕವರಪ್ ಆಗಿದ್ದೀವಿ ಎಲ್ಲ ಕಡೆಯಿಂದನೂ. ಎಲ್ಲಿಂದ ಶೂಟ್ ಮಾಡಿದ್ರು ರಿವೈವ್ ಆಗ್ಬೋದು, ಎಲ್ಲ ಆಗುತ್ತೆ. ಹಾಂ ಗೈಸ್, ಇಲ್ಲೇ ನನ್ನ ಮುಂದೆನೇ ಒಬ್ಬ ಯಾರು ಇರಬೇಕು. ಯಾರೂ ಇಲ್ಲ, ಸುಮ್ಮನೆ ಶೂಟ್ ಮಾಡ್ತಾಯಿದ್ದೀನಿ ನಾನು. ಇಲ್ಲೇ ಇದ್ದ, ಹಿಂದೆಯಿಂದ ನನಗೆ ಶೂಟ್ ಮಾಡ್ತಾಯಿದ್ದ. ನಾನು ಮಿಸ್ ಆಗಿದ್ದರೆ ಒಂಚೂರು ಕಿಲ್ಲೇ ಆಗಿಬಿಡ್ತಾಯಿದ್ದೆ, ಬಲಿ ಪಶು ಆಗಿಬಿಡ್ತಾಯಿದ್ದೆ, ಬಕ್ರ ಆಗಿಬಿಡ್ತಾಯಿದ್ದೆ ಅವ್ರಿಗೆ. ಐ ಥಿಂಕ್ ಯಸ್ ಗಾಯ್ಸ್, ಫೈನಲಿ ಬೋಯ ಹೊಡೆದಿದ್ದೀವಿ. ಅವರು ಫಸ್ಟು ತುಂಬ ಚೆನ್ನಾಗಿ ಆಡಿದ್ರು, ಅದಾದಮೇಲೆ ಯಾವ ಕಡೆಯಿಂದ ಹೊಡಿತಾಯಿದ್ರು ಅಂತಲೇ ಗೊತ್ತಾಗಲಿಲ್ಲ. ಬಟ್ ಬೋಯ ಹೊಡೆದಿದ್ದೀವಲ್ಲ, ಅಷ್ಟು ಖುಷಿ ಸಾಕು ಗೈಸ್. ಇದೇ ಖುಷಿಗೆ ನೀವು ನಮ್ಮ ವೀಡಿಯೋನ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ.